ವ್ಯಾಪ್ತಿ ಉಳ್ಳುದ್ದು ರಸ ವ್ಯಾಪ್ತಿ ಉಳ್ಳೋದಕ್ಕೇನೆ ವ್ಯಾಪ್ತಿ ಅನ್ಬೇಕು. ವ್ಯಾಪ್ತಿ ವಾಲ್ಯಕ್ಕೂ ವ್ಯಾಪ್ತಿ ಕೈ ಇಲ್ಲಿ ತನಕ ಆಗಿತ್ತು. ಈಗ ಏನ್ ಹೇಳ್ತಾರ ಹಾ ಸಮಾನ ದೇಶದಾಗ ಹೇಗಂದ್ರ ಕಡಿಮೆ ದೇಶದಲ್ಲಿ ಇರುವಂತ ರಹನೆ ವಾಲೆ ಮೇ ಇರುವುದರಲ್ಲಿ ಕಡಿಮೆ ದೇಶದಲ್ಲಿ ಇರುವುದರಲ್ಲಿ ಅಧಿಕ ದೇಶವಾಲೇಕಿ ಅಂದ್ರೆ ಅಧಿಕ ದೇಶ ಉಳ್ಳುದುರ್ದು ಅಧಿಕ ದೇಶದಲ್ಲಿ ಉಳ್ಳುದುರ್ದು ಕಡಿಮೆ ದೇಶದಲ್ಲಿ ಇರುವಂತದ್ರಲ್ಲಿ ಅಧಿಕ ದೇಶದಲ್ಲಿ ಇದ್ದುವಂತಹದ್ದು ಯಾವ ರೀತಿ ನಾವು ವ್ಯಾಪ್ತಿ ಹೇಳಿರುವುದು. ಜೈಸೆ ನ್ಯೂನ ದೇಶ ಮೇ ರಹನೆ ವಾಲೆ ಮೇ ಇರುವುದರಲ್ಲಿ ಅಧಿಕ ದೇಶ ವಾಲೆ ಕಿ ಹಿಂದಿ ಕಿ ವ್ಯಾಪ್ತಿ ಹೈ ವ್ಯಾಪ್ತಿ ಇರುವುದು. ಅದರಂತೆ ತೈಸೆ ಅದರಂತೆ समान देश में रहने वाले दो पदार्थ तिनकी भी परस्पर व्याप्ति हो गई. ಅದು ಹಿಂಗ ಆಕಳ ಹಾಕೋದ್ರೆ ನಿಮ್ಮಲ್ಲಿ ಐತಿರ್ತ ಹಂಗ ಓದಿದ್ರು ತಿಳಿತು. ಸಮಾನ ಒಂದ್ ಹಾಕ್ರಿ, ದೇಶ ಮೇ 2, ರಹನೆ ವಾಲೆ 3, ದೋಯ 4, ಪದಾರ್ಥ 5, ಹೋವೆ 6. ಹಾ ಈ ಹಿಂದಿ ಒಳಗ ಸಮಾನ ದೇಶ ಮೇ ರಹನೆ ವಾಲೆ 2 ಪದಾರ್ಥ ಹೋವೆ. ಸಮಾನ ದೇಶದಲ್ಲಿ ಇರುವಂತ 2 ಪದಾರ್ಥ ಸಮಾನ 1 ಹಾ ದೇಶ ಮೇ 2, ರಹನೆ ವಾಲೆ 3, ಹಾ ದೋಯ 4 ಹಾ ದೋಯ ಅಂದ್ರೆ 2 ಪದಾರ್ಥ 5, ಹೋವೆ ಆದ ಮುಂದೆ 6. ಸಮಾನ ದೇಶದಲ್ಲಿ ಇರುವ ಪದಾರ್ಥ ದೋಯ ಪದಾರ್ಥ 2 ಪದಾರ್ಥಗಳು ನಿಯತ್ವಂ ಅಭಿಜ್ಞೇಯತ್ವಂ ಪ್ರಮೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ನೇಯತ್ವಂ ಅಭಿಜ್ಞೇಯತ್ವಂ ಪ್ರಮೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಪದಸ್ಯ ಅರ್ಥ ಪದಾರ್ಥ ಇದು ಎಲ್ಲರಿಗೂ ಗೊತ್ತಿಯದ. ಪದಸ್ಯ ಅರ್ಥ ಪದಾರ್ಥ, ಪದಕ್ಕೆ ಯಾವ್ದು ಅರ್ಥ ಇದು ಪದಾರ್ಥ. पण ಪದಾರ್ಥದು 4 ಅವರು ಇದು ಮಾಡ್ಯಾರ. ನೇಯತ್ವಂ ಅಭಿಜ್ಞೇಯತ್ವಂ ಪ್ರಮೇಯತ್ವಂ ಅಸ್ತಿತ್ವಂ ಈ 4 ಕೂಡ್ಕೊಂಡಿದ್ದರೆ ಪದಾರ್ಥ, ಜ್ಞಾನಕ್ಕೆ ವಿಷಯ. ನೇಯತ್ವಂ ಅಭಿಜ್ಞೇಯತ್ವಂ ಪ್ರಮೇಯತ್ವಂ ಅಸ್ತಿತ್ವಂ 4 ಕೂಡಲು ಪ್ರಮಾಣ. ಹೆಂಗ ನಾವು ಸಾಂಪ್ರದಾಯ 4 ಕೂಡಿ ಸಾಂಪ್ರದಾಯ ಹೇಳ್ತೀವಲ್ಲ, 4 ಕೂಡ್ಕೊಂಡೇ ಒಂದು ಸಾಂಪ್ರದಾಯ ಇರ್ಬೇಕಾದ್ರೆ 4 ಕೂಡ್ಕೊಂಡೇ ಇರ್ಬೇಕು. ಇಲ್ಲೊಂದು ಸಾಂಪ್ರದಾಯ ಒಂದು ಕಡಿಮೆ ಇದ್ರೂ ಸಾಂಪ್ರದಾಯ ಆಗಲ್ಲ. ಹಂಗೆ ಇವು 4 ಕೂಡ್ಕೊಂಡಿದ್ರೆ ಪದಾರ್ಥ. ಗೊತ್ತೈತಿ ನಿಮ್ಗ ಯಾವ ರೀತಿ ಕಡಿಮೆ ದೇಶದಲ್ಲಿ ಇರುವಂತದ ಅಧಿಕ ದೇಶದಲ್ಲಿ ಇರುವ ವ್ಯಾಪ್ತಿ ಇರೋದು. ಅದರಂತೆ ಸಮಾನ ದೇಶದಲ್ಲಿ ಇರುವುದರಲ್ಲಿ ಇರುವ 2 ಪದಾರ್ಥಗಳ ಅವುಗಳದೂ ಕೂಡ ಪರಸ್ಪರ ವ್ಯಾಪ್ತಿ. ಅವುಗಳದೂ ಕೂಡ ಹೆಂಗ ಮ್ಯಾಲ ಹೇಳಿದೆವು ಹಂಗ ಇವುಗಳನ್ನು ಕೂಡ ಪರಸ್ಪರ ವ್ಯಾಪ್ತಿ ಇರುತ್ತದೆ. ಹೀಗಂದ್ರೆ ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತಾರ ಅವರು. ಜೈಸೆ ಗಂಧ ಗುಣ, ನಿಮ್ಮಲ್ಲಿ ಗ್ರಂಥ ಇಲ್ಲಲ್ಲ ಅವ್ರು ನೋಡಿ ನೀವು ಮತ್ತೊಂದು ತಂದಿರಿ ಗ್ರಂಥ ಹೊಸದು. ಹಾ ನಿಮ್ಮ ಮೊದಲಿಂದ ಏನೈತದು ಇವು ಜೆರಾಕ್ಸ್ ಒಂದೇ ಅದದು. ಹಾ ಬರ್ ಜೈಸೆ ಗಂಧ ಗುಣ ಪೃಥ್ವಿತ್ವ ಜಾತಿ ಕೇವಲ ಪೃಥ್ವಿ ಮೇ रहने वाले है. ಪೃಥ್ವಿಯಲ್ಲಿ ಒಂದು ಗಂಧ ಗುಣ ಅದ, ಪೃಥ್ವಿಯಲ್ಲಿರುವ ಪೃಥ್ವಿತ್ವ ಜಾತಿ रहने वाले. ತಾ ಗಂಧ ಕಿ ವ್ಯಾಪ್ತಿ ಪೃಥ್ವಿತ್ವ ಮೇ है. ಗಂಧದ ವ್ಯಾಪ್ತಿಯಲ್ಲಿ ಐತೆ ಅಂದ್ರೆ पृथ्वीत्व में है, पृथ्वीत्व की व्याप्ति गंध में है,
पृथ्वीत्व व्याप्ति ಎದ್ರಾಗೈತಿ गंध में तैसे स्नेह गुण और जलत्व जाति केवल जल में है, केवल जल में है। जल विना जल बिಟ್ಟು ಜಲಗುಣಿ ಜಲ ವಿನ ಸ್ನೇಹ ಅಂದ್ರೆ ಗುಣ ಮತ್ತು ಆ ಜಲದಲ್ಲಿರುವ ಜಲತ್ವ ಜಾತಿ ರಯೇ ನಹಿ, ರಯೇ ನಹಿ ಇರುವುದೇ ಇಲ್ಲ। ಯಾತೆ ಸಮದೇಶ ವೃತ್ತಿ ಹೋನೇತೆ ಇರು ಸಮದೇಶದಲ್ಲಿ ಇರೋಣದರದಿಂದ दोनों परस्पर व्याप्ति वाले होने थे, दोनों व्याप्य है, दोनों व्याप्य है ಅಂದ್ರೆ ಏನ್ ಹೇಳಿದ್ರು, ಗಂಧ ಗುಣ ಮತ್ತು ಪೃಥ್ವಿತ್ವ ಜಾತಿ ಪೃಥ್ವಿಯಲ್ಲಿ ಎರಡು ಸಮಾನ ದೇಶದಲ್ಲಿ ಇರೋಣದ್ರಿಂದ ಹೆಂಗಂದ್ರೆ ಇರೋಣದ್ರಿಂದ ಪೃಥ್ವಿ ಪಕ್ಷ ಕೃತ್ಯ ಪೃಥ್ವಿನೇ ಪಕ್ಷ ಹೌದಿಲ್ಲ। ಆ ಪೃಥ್ವಿಯಲ್ಲಿ ಏನ್ ಸಿದ್ಧ ಮಾಡ್ತೀರಿ ನಾವು ಪೃಥ್ವಿತ್ವ ಜಾತಿ ಸಿದ್ಧ ಮಾಡ್ತೇವು। ಎದ್ರ ಮುಂದೆ ಹೇಳ್ತೀರಿ ಗಂಧತ್ವಾತಿಥಿ ಹೇತು ಯತ್ರ ಯತ್ರ ಗಂಧತ್ವಂ ತತ್ರ ತತ್ರ ಪೃಥ್ವಿತ್ವಂ ಅವರು ಹೋನೇತಿ ಇರೋಣದಿಂದ ಇನ್ನ ಪೃಥ್ವಿ ಪಕ್ಷ ಕೃತ್ಯ ಎರಡೂ ವ್ಯಾಪ್ಯ ಹೇಳ್ತಾರ। ಪೃಥ್ವಿ ಪಕ್ಷ ಕೃತ್ಯ ಗಂಧತ್ವಂ ಸಾಧಯತೆ ಪೃಥ್ವಿತ್ವಾತಿಥಿ ಹೇತು ಇದರದು ವ್ಯಾಪ್ತಿ ಅದ್ರಾಗ ಅದು ವ್ಯಾಪ್ತಿ ಇದ್ರಾಗ ಎರಡು ಸಮಾನ ದೇಶದಲ್ಲಿ ಇರುವಂತದ್ರೂ ಕೂಡ ಯಾವ ರೀತಿ ಕಡಿಮೆ ದೇಶದಲ್ಲಿ ಇರುವಂತಹದರಲ್ಲಿ ಅಧಿಕ ದೇಶದಲ್ಲಿ ಇರುವಂತಹದ್ದು ನಾವು ವ್ಯಾಪ್ತಿ ಹೇಳಿರೋದು ಅದೇ ಎರಡು ಒಂದೇ ಸಮಾನ ದೇಶದಲ್ಲಿ ಪೃಥ್ವಿಯಲ್ಲೇ ಗಂಧ ಗುಣನದ ಪೃಥ್ವಿಯಲ್ಲೇ ಪೃಥ್ವಿತ್ವ ಜಾತಿನೂ ಅದ ಅವು ಎರಡೂ ಕೂಡ ನೀವು ನಾವು ವ್ಯಾಪ್ತಿ ಹೇಳ್ಕತ್ತೀವಿ ವ್ಯಾಪ್ತಿ ಕೂಡ್ಕೊಂಡಿರೋದಾಗ ಹೌದಿಲ್ಲ। ಇರೋಣ ಅಂದ್ರೆ ಅನುಮಾನ ಅಂದ್ರೆ ಪೃಥ್ವಿಯಲ್ಲಿ ಪೃಥ್ವಿತ್ವ ಜಾತಿ ನಾವು ಸಿದ್ಧ ಮಾಡ್ತೀವಿ ಗಂಧಿರೋಣದಿಂದ, ಪೃಥ್ವಿಯಲ್ಲಿ ಗಂಧ ಸಿದ್ಧ ಮಾಡ್ತೀವಿ ಅದ್ರ ಪೃಥ್ವಿತ್ವ ಜಾತಿ ಇರೋಣದ್ರದಿಂದ ಗೊತ್ತಿಲ್ಲ। ಅದರಂತೆ ಜಲದಲ್ಲಿ ಸ್ನೇಹ ಸಿದ್ಧ ಮಾಡ್ತೇವು ಎದ್ರ ಮೇಲೆ ಅಂದ್ರೆ ಜಲತ್ವಾತ್ ಜಲದಲ್ಲಿ ಜಲತ್ವಾತ್ ಸಿದ್ಧ ಮಾಡ್ತೇವು ಎದ್ರ ಮೇಲೆ ಸ್ನೇಹತ್ವಾತ್ ಅಂತ ಹಿಂಗ ಅನುಮಾನ ಪ್ರಮಾಣದಿಂದ ತಿಳಿತಿಲ್ಲ ನಿಮ್ಗ। ಈಗ ಅವರು ಮೊದಲ ಗಂಧ ಗುಣ ಕೊಟ್ಟಾರ, ಗಂಧ ಗುಣ ನಂತರ ಸ್ನೇಹ ಕೊಟ್ಟಾರ। ಮೊದಲು ಪೃಥ್ವಿಯಲ್ಲಿ ಗಂಧ ಗುಣ ಕೊಟ್ಟರು, ನಂತರ ಜಲದಲ್ಲಿ ಸ್ನೇಹ ಗುಣ। ಮೊದಲು ಅವರು ಪೃಥ್ವಿಯಲ್ಲಿ ಗಂಧ ಗುಣ ಯಾಕೆ ಕೊಟ್ಟಾರ ಅಂದ್ರ ಅದು ಸಿದ್ಧಾಂತಿಗಳ ಜೀವ ಎಲ್ಲರಿಗೂ ಪ್ರತ್ಯಕ್ಷ ಅದಾನ, ಜೀವ ಎಲ್ಲರಿಗೂ ಪ್ರತ್ಯಕ್ಷ ಅದಾನ ಇಲ್ಲ ಜೀವ ಈಗ ನಾನವನೇ ಜೀವ ಚಿದಾಭಾಸ ಪ್ರತ್ಯಕ್ಷ ಅಹಂ 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 ನನಗ ದುಃಖ ಆಗ್ತದ ನನಗಂದ್ರೆ ನಿಮಗ್ ಬಿಟ್ಟು ಮತ್ತೆ ಅದ ಅದು ಚಿದಾಭಾಸ ಎಲ್ಲರಿಗೂ ಅನ್ನೋದು ಪ್ರತ್ಯಕ್ಷನೇ ಅದ। ಜೀವನಿಗೆ ಜೀವ ಎಲ್ಲರಿಗೂ ಪ್ರತ್ಯಕ್ಷ ಅದಾನ। ಅಹಂ 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 ಅಂತಾನೆ ನಾನು ಬಿಟ್ಟದ ನಾನೇ ಅಂತೀನಿ ನನಗೆ ನಾ ಪ್ರತ್ಯಕ್ಷ ಇಲ್ಲ ನಾ ಇದ್ದೀನಂತ ಕೋಣ ನೀ ನೀ ಯಾರ ಒಳಗಿಂದ ಕೇಳ್ತಾರ ಮುಂಜಾನೆ ಪೇಪರ್ ವಾಲ ದೂದ್ ವಾಲ ಬಂದಲ್ಲ ಅವ್ರ ಒಳಗಿಂದ ಕೇಳ್ತಾರ ದೊಡ್ಡ ಆಫೀಸರ್ ಕೋಣ ಮೀ ಅಂತಾನ ಅಲ್ಲಿಂದ ಹೇಳ್ತಾನ ಮೀ ಅಂದ್ರ ಮೀ ವಿನಾಯಕ್ ಹಾಯ್ ಮೀ ಹಾಯ್ ಮೀ ಅದು ಇದು ಎಲ್ಲ ವಿಸ್ತಾರ ಹೇಳ್ತಾರ। ಮೊಟ್ಟ ಮೊದಲೇ ಅಂತಾರ ಮೀ ಹಾಯ್ ಮೀ ಅಂದ್ರೆ ನಾನೇ ಚಿದಾಭಾಸ ಜೀವ ಅಂದ್ರೇನೆ ಸಿದ್ಧಾಂತ ಏನಂದ್ರ ಜೀವ ಹಿ ಪ್ರತ್ಯಕ್ಷ ಹೈ ಅದಕ್ಕ ಚಿದಾಭಾಸ ರೂಪ ಜೀವನ ವ್ಯಾಪ್ತಿ ಅಂತಃಕರಣದಲ್ಲಿ ಅಂತಃಕರಣ ವ್ಯಾಪ್ತಿ ಜೀವನಲ್ಲಿ ಮೊದಲ ಪ್ರತ್ಯಕ್ಷ ಜೀವ ಯಾಕೆ ಗಂಧ ಗುಣನೇ ಮೊದಲು ಯಾಕೆ ಕೊಟ್ಟಿರಿ ಅಂದ್ರೆ ಜೀವ ಎಲ್ಲರಿಗೆ ಪ್ರತ್ಯಕ್ಷ ಅದಾನ। ಜೀವ ಪ್ರತ್ಯಕ್ಷ ಇರೋಣದಿಂದ ಆ ಚಿದಾಭಾಸನ ವ್ಯಾಪ್ತಿ ಅಂತಃಕರಣದಲ್ಲಿ ಅಂತಃಕರಣ ವ್ಯಾಪ್ತಿ ಚಿದಾಭಾಸನಲ್ಲಿ। ಎರಡನೇ ಸ್ನೇಹ ರೂಪ ಗುಣದ ಪ್ರತ್ಯಕ್ಷ ಸ್ನೇಹ ಗುಣ ಯಾರಿಗೆ ಪ್ರತ್ಯಕ್ಷ ಇಲ್ಲ। ಸ್ನೇಹ ಅಂದ್ರೆ ಗೊತ್ತಾಗ್ತಾ ನಿಮ್ಗೆ ಚೂರ್ಣಾದಿ ಪಿಂಡೀಕೃತ ಭಾವ ಹೇತು ಗುಣ ಸ್ನೇಹದ ಲಕ್ಷಣ ಏನ್ರಿ ಇವರು ನಿಮ್ಮ ನೀವು ಅವ್ರು ಲಕ್ಷಣ ಚೂರ್ಣಾದಿ ಪಿಂಡೀಕೃತ ಭಾವ ಹೇತು ಗುಣ ಅದು ಅರ್ಥ ಗುರ್ತಾಗ್ತದೆ ನಮ್ಗೆ ಅರ್ಥ ಎಲ್ಲರಿಗೂ ಗುರ್ತದ ಅಲ್ಲ ಅರ್ಥ ಎಲ್ಲರಿಗೂ ಗುರ್ತದ ಅದು ಚೂರ್ಣೀಕೃತ ಪಿಂಡಿ ಭಾವ ಹೇತು ಗುಣ ಸ್ನೇಹ
बरी सिद्धारूಢ हा चूर्णीकृत पिंडी भाव हेतु गुण स्नेह ಬರೆದ್ರಿ ಹಾ ಅಂದ್ರ ಪಿಂಡಿ ಭಾತ್ ಅಂದ್ರ ಅವ್ರು ಹೇಳಿದ್ರು ಈಗ ನಿಮ್ ಭಾರತ ಗೊತ್ತಾಗಿಲ್ಲ ನಿಮ್ಗಿನ ಹಾ ಮತ್ತೆ ಹಾ ಹಿಟ್ಟಿನ ಒಳಗ ನೀರ ಕಾಸನ ಒಳಗ ಹಾಕ್ತಾರಲ್ಲ ಹಾಕನ ಅಂದ ಅದ್ ಶಕ್ತಿ ಬರ್ತದ ಸ್ನೇಹ ಗುಣ ಸ್ನೇಹ ಶಕ್ತಿ ಅದು ಪ್ರತ್ಯಕ್ಷ ಕಾಣಿಸಲ್ಲ ಏನ್ ಕಾಣಿಸ್ತದ ಕಾಣಿಸ್ತದೇನು ಸ್ನೇಹ ಗುಣ ಆ ಜಿಗಿ ಶಕ್ತಿ ಜಿಗಿ ಜಿಗಿ ಆ ಹಿಟ್ಟಿನಲ್ಲಿ ಏನೋ ಒಂದು ಜಿಗಿ ಬರ್ತೈತಲ್ರಿ ಆ ಜಿಗಿ ಶಕ್ತಿನೇ ಸ್ನೇಹ ಮತ್ತೊಂದೇನಿಲ್ಲ ಪಣ ಎಲ್ಲಿ ಕಾಣಿಸ್ತದ ನಿಮಗ ಕಾಣಿಸ್ತದ ಇಲ್ಲ ಅದಕ್ಕೆ ಸ್ನೇಹ ಗುಣ ಪ್ರತ್ಯಕ್ಷ ಇಲ್ಲ ಅದಕ್ಕೆ ಹಂಗ ಸಿದ್ಧಾಂತ ಒಳಗ ಈಶ್ವರ ಯಾರಿಗೆ ಜಿಗಿ ಜಿಗಿ ಹಾಕಿಲ್ಲ ಹಾ ಜಿಗಿ ಹಾಕಿಲ್ಲ ಹಂಗ ಈಶ್ವರ ಚಿದಾಭಾಸ ಯಾರಿಗೂ ಪ್ರತ್ಯಕ್ಷ ಇಲ್ಲ ಹಾ ಈಶ್ವರ ಪ್ರತ್ಯಕ್ಷ ಅದೇನೇನು ಸ್ನೇಹ ಗುಣ ಹೆಂಗ ಪ್ರತ್ಯಕ್ಷ ಇಲ್ಲ ಹಂಗ ಈಶ್ವರ ಯಾರಿಗೂ ಪ್ರತ್ಯಕ್ಷ ಇಲ್ಲ ಈಶ್ವರ ಪ್ರತ್ಯಕ್ಷ ಅದೇನೇನ್ರಿ ಇಲ್ಲ ನಾವು ಹಾ ಜಯ जैसे गंध गुण पृथ्वीत्व जाति केवल पृथ्वी में रहने वाले गंध की व्याप्ति पृथ्वीत्व में पृथ्वीत्व की व्याप्ति गंध में है तैसे ಗಂಧ ಗುಣ ಮೊದಲ ಗಂಧ ಗುಣ ಏನ್ ಕೊಟ್ಟರಲ್ಲ ಗಂಧ ಗುಣ ಇದು ಎಲ್ಲರಿಗೆ ಪೃಥ್ವಿಯಲ್ಲಿ ಗಂಧ ಗುಣ ಪ್ರತ್ಯಕ್ಷ ಅದ ಕಾಣಿಸ್ತಾ ಇಲ್ಲ ಎಲ್ಲರಿಗೆ ಗಂಧ ಕಾಣ್ತಾ ಇಲ್ಲ ಗಂಧ ಗುಣ ಎಲ್ಲರಿಗೆ ಪ್ರತ್ಯಕ್ಷ ಐತೇನಿಲ್ಲ ಹಂಗ ಮೊದಲ ಗಂಧ ಗುಣ ಪ್ರತ್ಯಕ್ಷ ದೃಷ್ಟ ಅಂತ ಅವ್ರು ಕುಳ್ಳ ಕಾರಣ ಅಂತ ಅವ್ರು ಹೇಳಿ ಸಿದ್ಧಾಂತ ಕುಣಿಸ್ಯಾರ ಅವರು ಗಂಧ ಗುಣ ಹೆಂಗ ಎಲ್ಲರಿಗೆ ಪ್ರತ್ಯಕ್ಷ ಇರೋದು ಹಂಗ ಜೀವ ಎಲ್ಲರಿಗೆ ಪ್ರತ್ಯಕ್ಷನೇ ಇದ್ದಾನ ಅದ್ರ ಸಲುವಾಗಿ ಮೊದಲು ಹಿಂಗ ಜೀವನ ಜೀವನ ವ್ಯಾಪ್ತಿ ಅಂತಃಕರಣ ವ್ಯಾಪ್ತಿ ಜೀವನಲ್ಲಿ ಎಲ್ಲೆಲ್ಲಿ ಅಂತಃಕರಣ ಇರ್ತಾನೆ ಅಲ್ಲೇ ಜೀವ ಇರ್ತಾನೆ ಅಂತಃಕರಣ ಬಿಟ್ಟು ಜೀವ ಇಲ್ಲ ಪರಂತು ಎರಡನೇ ದೃಷ್ಟಾಂತ ಏನ್ ಸ್ನೇಹ ಕೊಟ್ಟಾರ ಈಶ್ವರ ಯಾರಿಗೆ ಪ್ರತ್ಯಕ್ಷ ಇಲ್ಲ ಈಶ್ವರ ಪ್ರತ್ಯಕ್ಷ ಅದೇನೇನು ಇಲ್ಲವೇ ಇಲ್ಲ ಅದಕ್ಕೆ ಎರಡನೇ ಈಗ ಎಲ್ಲರೂ ರಾತ್ರಿ ದೇವ್ರ ಪ್ರತ್ಯಕ್ಷ ಆಗಿದ್ರಿ ಅಂತಾರ ಅವ್ರು ರಾತ್ರಿ ನಮ್ಗ ದೇವ್ರ ಪ್ರತ್ಯಕ್ಷ ಆದಂಗೆ ಆಗಿದ್ರಿ ಅಲ್ಲ ಯಾವ ದೇವ್ರ ಪ್ರತ್ಯಕ್ಷ ಆಗಿದಾಗ ಗುರ್ತದ ನಿನ್ಗ ಈಶ್ವರ ಯಾರಿಗೂ ಪ್ರತ್ಯಕ್ಷ ಆಗಲ್ಲ ಯಾವ ಈಶ್ವರ ಮಾಯಾ ವಿಶಿಷ್ಟ ಈಶ್ವರ ಏನೈತಿ ನೋಡ್ರಿ ಅವ ಯಾರಿಗೂ ಪ್ರತ್ಯಕ್ಷ ಆಗಲ್ಲ ಸಗುಣ ಸಾಕಾರ ಪ್ರತ್ಯಕ್ಷ ಆತನ ಮಾಯಾ विशिष्ट ईश्वर ಯಾರಿಗೂ ಪ್ರತ್ಯಕ್ಷ ಆಗಲ್ಲ ईश्वराची व्याप्ती मायामध्ये मायाची व्याप्ती ईश्वरामध्ये ಈಶ್ವರನಿಗೆ ಎಲ್ಲ ಜಗತ್ತಿನ ಪದಾರ್ಥಗಳು ಎಲ್ಲ ಏಕಕಾಲದಲ್ಲಿ ಪ್ರತ್ಯಕ್ಷ ಮಾಯಾ ವ್ಯಾಪ್ತಿ ಈಶ್ವರ ವ್ಯಾಪ್ತಿ ಹೇಳ್ತೇವಲ್ಲ ನಾವು ಪರಮಾತ್ಮ ಅಂದ್ರೆ ಈಶ್ವರನಿಗೆ ಜಗತ್ತಿನ ಎಲ್ಲ ಪದಾರ್ಥಗಳು ಹಿಂದೆ ಹೋಗ್ಯದು ಸಾಧಾರಣ ರೂಪಸೆ ಸಾಮಾನ್ಯ ವಿಶೇಷ ಭಾವ ಎಲ್ಲ ಪದಾರ್ಥಗಳು ಏಕಕಾಲದಲ್ಲಿ ಪ್ರತ್ಯಕ್ಷ ಯಾಕೆ ಅವನಿಗೆ ಪದಾರ್ಥಗಳಲ್ಲಿ ಆವರಣ ಇಲ್ಲ ಇನ್ನೊಂದೇನು ಆ ಮಾಯೆಯಲ್ಲಿ ಈಶ್ವರ ಇದ್ದಾನ ಅದಕ್ಕ ಮಾಯೆಯಲ್ಲಿ ಜಗತ್ ಐತಿ ಜಗತ್ತಲ್ಲಿ ಐತಿ ಅಂದ್ರೆ ಮಾಯೆಯಲ್ಲಿ ಐತಿ ಜಗತ್ತ ಮಾಯೆಯಲ್ಲಿ ಐತಿ ಈಶ್ವರನು ಅಲ್ಲೇ ಇದ್ದಾನ ಅದಕ್ಕೆ ಅವನಿಗೆಲ್ಲ ಪ್ರತ್ಯಕ್ಷ ಅದಕ್ಕೆ ಬರೀ ವೃತ್ತಿ ಅಂದ್ರೆ ಜಗತ್ತ ವೃತ್ತಿ ಆವೃತ್ತಿ ಮಾಯಾ ಕೇವಲ ಅವೃತ್ತಿ ಅಂದ್ರೆ ಬ್ರಹ್ಮ ಈಗ ನಿಮಗ ಸಮದೇಶ ವೃತ್ತಿ ಇರೋಣದ್ರದಿಂದ ಎರಡೂ ಪರಸ್ಪರ ಅಂದ್ರೆ ಗೊತ್ತಾಯ್ತಲ್ಲ ಗಂಧದ ವ್ಯಾಪ್ತಿ ಪೃಥ್ವಿತ್ವ ವ್ಯಾಪ್ತಿ ಗಂಧದಲ್ಲಿ ಸ್ನೇಹದ ಗುಣ ಜಲತ್ವದ ಗುಣ ಸ್ನೇಹ ಈ ಪರಸ್ಪರ ವ್ಯಾಪ್ತಿ ಇಲ್ಲಿ ತನಕ ನಿಮ್ ತಿಳಿತಾನೆ ಇಲ್ಲದು ವ್ಯಾಪ್ತಿ वाले होने ते व्याप्य कायते अंದ್ರ जैसे न्यून देश वृत्ति में अविनाभाव रूप संबंध है न्यून देश वृत्ति में अविनाभाव रूप संबंध है धूम में पन्नी का अविनाभाव तैसे समान देश वृत्ति पदार्थन का भी ಅದು ಹ್ಯಾಂಗೋ ಇವುಗಳೂ ಕೂಡ ಪರಸ್ಪರ ಅವಿನಾಭಾವ
ಹೈ. ಅವಿನಾಭಾವ ಅಂದ್ರೆ ಅವಿನಾಭಾವ ರೂಪ ಸಂಬಂಧ ಹೈ. ಅವ್ರು ಹೇಳುದು ಅವ್ರದ್ದು ಇದು ಏನ್ ಸಿದ್ಧಾಂತ ಅಲ್ಲ, ಇದು ನಮ್ದು ಸಿದ್ಧಾಂತದಲ್ಲ, ನ್ಯಾಯಿಕತೆ ಅದ. ಈಗ ಅದರ ಮ್ಯಾಲ ಯಾರೋ ಒಬ್ರು ಯದ್ಯಪಿ ಅವ್ರದೇ ಯದ್ಯಪಿಕಾರ ಅಥವಾ ಯದ್ಯಪಿ ಪೃಥ್ವಿತ್ವ ಸೆ ನ್ಯೂನ ದೇಶವೃತ್ತಿ ಗಂಧ ಹೈ. ಪೃಥ್ವಿತ್ವ ಜಾತಿಗಿಂತಲೂ ಕಡಿಮೆ ದೇಶದಲ್ಲಿರುವ ಗಂಧ ಕಡಿಮೆ ದೇಶದಲ್ಲಿ, ನ್ಯೂನ ದೇಶ ವೃತ್ತಿ ಅಂದ್ರೆ ಇರುವುದು, ಕಡಿಮೆ ದೇಶದಲ್ಲಿ ಗಂಧ ಇರುತ್ತದೆ. ಜಲತ್ವ ಸೆ ನ್ಯೂನ ದೇಶ ವೃತ್ತಿ ಸ್ನೇಹ ಹೈ. ಜಲತ್ವ ಸೆ ನ್ಯೂನ ದೇಶ ವೃತ್ತಿ ಸ್ನೇಹ ಹೈ. ಯಾಕೆ ಹಿಂಗೆ ಹೇಳ್ಕತ್ತಾರ ಅಂತ ಕೇಳಿದರೆ, ನೈಯಾಯಿಕರು ಪ್ರಥಮ ಕ್ಷಣದಲ್ಲಿ ನಿರ್ಗುಣ ದ್ರವ್ಯ ಹುಟ್ಟುತ್ತದೆ. ಹೌದಾ? ಉತ್ಪನ್ನ ನಂತರ ಗುಣ ಹುಟ್ಟುತ್ತೆ ಅಂತ ಹೇಳ್ತಾರ. ಯಾಕಂದ್ರೆ ಅವರೇ ಹೇಳ್ತಾರ ನೋಡಿ, ನ್ಯಾಯ ಮತಮೆ ಅಲ್ಲಿ ಬರ್ಕೋರಿ. ವೇದಾಂತ ಮತಿಮೆ ಅಲ್ಲ, ಕಾಯತೆ ನ್ಯಾಯ ಮತಮೆ ಪ್ರಥಮ ಕ್ಷಣ में ನಿರ್ಗುಣ ದ್ರವ್ಯ ಉಪಜೆ ಹೈ. ನ್ಯಾಯ ಮತಮೆ ಬರೆದಿಲ್ಲ, ಯಾಕೆ ವೇದಾಂತ ಮತದವ್ರ ಮುಂದೆ ಹೇಳೋರು ಅದಾರ, ನೀವು ಮೊಟ್ಟ ಮೊದಲು ಗುಣ ಸಹಿತನೇ ಹುಡ್ತದ. ನೈಯಾಯಿಕರ ಮತದಲ್ಲಿ ಮೊದಲು ದ್ರವ್ಯ ನಿರ್ಗುಣ ಅಂದ್ರೆ ಗುಣರಹಿತವಾಗಿನೇ ಹುಟ್ಟುತ್ತದೆ. ಪ್ರಥಮ ಕ್ಷಣ में ನಿರ್ಗುಣ ದ್ರವ್ಯ ಉಪಜೆ ಹೈ, ದ್ವಿತೀಯ ಕ್ಷಣ में ಗುಣ ಉಪಜೆ ಹೈ. ಎರಡನೇ ಕ್ಷಣದಲ್ಲಿ, ದ್ವಿತೀಯ ಕ್ಷಣದಲ್ಲಿ, ಪ್ರಥಮ ಕ್ಷಣದಲ್ಲಿ ಆ ದ್ರವ್ಯ ನಿರ್ಗುಣ ಹುಟ್ಟುತ್ತದೆ ಅಂದ್ರೆ ಗುಣರಹಿತವಾಗಿ. ಎರಡನೇ ಕ್ಷಣದಲ್ಲಿ ಗುಣ ಹುಟ್ಟುತ್ತದೆ. ಪರಂತು ಜಾತಿ ಪ್ರಥಮ ಕ್ಷಣ ಇದು ಯದ್ಯಪಿ ಇದು, परंतु जाति प्रथम क्षण में भी द्रव्य विषय रहे है. ಪ್ರಥಮ ಕ್ಷಣ ವಿಷಯ भी ಹುಟ್ಟುವಾಗಲೇ ಇರ್ತಾ ಇದ್ದೀನಿ. ಪ್ರಥಮ ಕ್ಷಣ ಅಂದ್ರೆ ಮೊದಲೇ ಇರ್ತಾ ಇದ್ದೀನಿ. ಪೃಥ್ವಿತ್ವ ಜಾತಿ प्रथम क्षण में जाति प्रथम क्षण में भी द्रव्य विषय रहे है. ಯಾತೆ ಅಲ್ಲಿ ನಿಮ್ಮಲ್ಲಿ ಏನೈತ್ರಿ? ನಿಮ್ದು ಅಲ್ಲ, ಅವ್ರು ಇವ್ರು ಅಜ್ಮೀರ್ದವ್ರು. ನೀವು ಕನ್ನಡದವ್ರು ಯಾನದ್ರಿ? ಅಲ್ಲ, द्वितीय क्षण में गुण उपजे परंतु जाति प्रथम क्षण में भी द्रव्य विषय रहे. ಯಾತೆ ಮುಂದೆ ಶಬ್ದ ಏನದ ಹೇಳಿ? पृथ्वी में पृथ्वी के ಅದೇ ಬಸ್ ಅಷ್ಟೇ. ಅಂದ್ರ ಈ ಹಿಂದಿ ಘಟಕೆ ಅದ, ಅದು ದುರ್ಸ್ ಮಾಡಿ ಬರ್ದಾರ ಅವರು. ಘಟಕೆ ನೀವು ಮಾಡ್ರಿಲ್ಲ? पृथ्वी के प्रथम क्षण में गंध का व्यभिचारी पृथ्वीत्व होने थे. ಆದ್ರಿಂದ ಪೃಥ್ವಿಯ ಪ್ರಥಮ ಕ್ಷಣದಲ್ಲಿ ಗಂಧದ ವ್ಯಭಿಚಾರಿ ಪೃಥ್ವಿತ್ವ ಇರೋಣದ್ರದಿಂದ, ವ್ಯಭಿಚಾರಿ ಅಂದ್ರ ಪೃಥ್ವಿತ್ವ ಜಾತಿ ಅಧಿಕ ದೇಶದಲ್ಲಿ ಹಿಂದೆ ಹೇಳ್ಯಾರ ನೋಡಿ. ವ್ಯಭಿಚಾರಿ ಅಂದ್ರ ಅಧಿಕ ದೇಶ ಮೇರನೇವಲೆ ಪೃಥ್ವಿತ್ವ ಹೋನೇತೆ ಇರೋಣದ್ರಿಂದ ताके विषय पृथ्वीत्व के विषय गंध का अविनाभाव रूप संबंध व्याप्ति का अभाव है. ठीक है निमग? ಯಾಂತ್ರಿತ ಭೀಮಶಂಕರ ಯಾಂತ್ರಿತ ಅವಿನಾಭಾವ ಸಂಬಂಧ ಸಮಾನ ದೇಶದಲ್ಲಿ ಇರುವಂತಾದರೂ ಕೂಡ ಅವಿನಾಭಾವ ರೂಪ ಸಂಬಂಧ ಅಂತ ಅವ್ರು ಹೇಳಿದ್ರು. ಯದ್ಯಪಿ ಕಾರ್ಯ ಏನ್ ಹೇಳ್ದ ಕಿ ನೈಯಾಯಿಕರ ಮತದಲ್ಲಿ ಮೊಟ್ಟ ಮೊದಲು ನಿಮ್ಮಲ್ಲಿ ನಿರ್ಗುಣ ದ್ರವ್ಯ ಹುಟ್ಟುತ್ತದೆ. ಏನ್ ಹೇಳಿ ಮುಂದೆ ಏನ್ ಹೇಳಿದ್ರು ಅಲ್ಲಿ ನೋಡಿಲ್ಲ? ಅಲ್ಲೇ ಅದಕ್ಕೆ ಅವನ್ ಬಂದ್ ಆಗ್ಲಿ ಅಂದ್ರೆ ಮೊದಲ ಔಷಧ ನೋಡ್ಕೋತಿರುವುದು. ಹಿಂಗ ಎರಡನೇ ಕ್ಷಣದಲ್ಲಿ ಗುಣ ಹುಟ್ಟುತ್ತದೆ ಅಂದ್ರೆ ಗಂಧ ಗುಣ ಎರಡನೇ ಕ್ಷಣದಲ್ಲಿ. ಪೃಥ್ವಿತ್ವ ಜಾತಿ ಮೊದಲೇ ಅದ,
ಆದ್ರೆ ಅದನ್ನ ಸಮಾನ ದೇಶದಲ್ಲಿ ಅಂತ ಹೇಳಿರಿ ನೀವು, ಹೌದನ್ನಿಲ್ಲ? ಸಮಾನ ದೇಶದಲ್ಲಿ ಅಂತ ಹೇಳಿರಿ. ಹಂಗ ಪೃಥ್ವಿತ್ವದು ವ್ಯಾಪ್ಯ ಗಂಧ. ಪೃಥ್ವಿ ಮೊದಲೇ ಅದ ಅಧಿಕ ದೇಶದಲ್ಲಿ, ಗಂಧ ಕಡಿಮೆ ದೇಶದಲ್ಲಿ ದಪ್ಪ. ಪೃಥ್ವಿತ್ವದ ವ್ಯಾಪ್ಯ ಗಂಧದಲ್ಲಿ ಹೇಳಿದಿನ, ಗಂಧದ ವ್ಯಾಪ್ತಿ ಪೃಥ್ವಿದಲ್ಲಿ ನಿಮ್ಗೆ ಹೇಳಿಕ್ಕೆ ಬರಲ್ಲ. ಯದ್ಯಪಿ ಅದಿದ್ವಾ ನೆನ್ಪಿಟ್ಕೋಬೇಕು. ಹಾ, बच्चे भीमराव गंध का अविनाभाव रूप संबंध व्याप्ति का अभाव है। अविनाभाव रूप संबंध का व्याप्ति का अभाव है। तैसे उत्पत्ति क्षणवर्ती जल में क्षणदल्ली इरुव जलदल्ली स्नेह का व्यभिचारी जलत्व होने ते जलदल्ली स्नेह का व्यभिचारी जलत्व होने ते जलत्व अधिक देशदल्ली ಜಲದಲ್ಲಿ ಆ ಸ್ನೇಹದ ವ್ಯಭಿಚಾರಿ ಜಲತ್ವ ಇರೋಣದ್ರಿಂದ ಅಂದ್ರೆ ಜಲತ್ವ ಅಧಿಕ ದೇಶದಲ್ಲಿ ಮೊದಲೇ ಅದ, ಹುಟ್ಟು ಕಾಲದಲ್ಲಿ ಅದ. ताके ताके जलत्व के विषय स्नेह का अविनाभाव रूप संबंध नहीं, अविनाभाव संबंध ಇಲ್ಲ. याते स्नेह की व्याप्ति का जलत्व में अभाव होने ते ಆ ಸ್ನೇಹದು ವ್ಯಾಪ್ತಿದು ಸ್ನೇಹ ವ್ಯಾಪ್ತಿ ಜಲತ್ವದಲ್ಲಿ ಅಭಾವ ಇರೋಣದ್ರಿಂದ स्नेह का व्याप्य जलत्व नहीं, स्नेह का व्याप्य जलत्व नहीं। हाँ, इस रीति से चल शास्त्री चल। हाँ, इस रीति से पृथ्वीत्व का व्याप्य गंध है। पृथ्वीत्व व्याप्य नद गंध, परंतु गंध का व्याप्य पृथ्वीत्व नहीं। अंद पृथ्वीत्व ಮೊದಲದ ಜಾತಿ ಮೊದಲೇ ಅದ, ಗಂಧ ಗುಣ ನಂತರ ಹುಟ್ಟದ. ಪೃಥ್ವಿತ್ವದ ವ್ಯಾಪ್ಯ ಗಂಧದಲ್ಲಿ ಅದ. ಇನ್ನ ಹಿಂಗ ಹೇಳಿದ್ ಬರ್ತದ. ಸಮಾನ ದೇಶದಲ್ಲಿ ಅವ್ರಿಗೆ ಕುಂಡ್ರುದೇ ಇಲ್ಲ. ಸಮಾನ ದೇಶದಲ್ಲಿ ಅಧಿಕ ದೇಶದಲ್ಲಿ ಇದ್ದು ಮೊದಲ ಪೃಥ್ವಿತ್ವ, ಗಂಧ ನಂತರ ಹುಟ್ಟದು. ಕಡಿಮೆ ದೇಶದಲ್ಲಿ ಇರುವ ಇದರಲ್ಲಿ ಅಧಿಕ ದೇಶದಲ್ಲಿ ಇದು ವ್ಯಾಪ್ತಿ ನೀವು ಮ್ಯಾಲೆ ಹೇಳಿರಿ. ತೈಸೆ ಸಮಾನ ದೇಶ ಹೇಳಕತ್ತೀರಿ, ಇವು ಸಮಾನ ದೇಶದಲ್ಲಿ ಇಲ್ಲ ರೀತಿಲ್ಲ. ಅದಕ್ಕೆ ಹೇಳಕತ್ತಾರ ಅವರು. हाँ, पृथ्वीत्व का व्याप्य गंध है, परंतु गंध का व्याप्य पृथ्वीत्व नहीं। जैसे जलत्व का व्याप्य स्नेह है, परंतु स्नेह का व्याप्य जलत्व नहीं। ಇಲ್ಲಿ ತನಕ ಯದ್ಯಪಿ ಕಾರಣದ ಅಭಿಪ್ರಾಯ ತಿಳಿತೆ ನಿಮಗ? ಸಮಾನ ದೇಶದಲ್ಲಿ ಇರುವಂತಾದ್ರೂ ಕೂಡ ಹ್ಯಾಂಗ ಮೇಲೆ ಕಡಿಮೆ ದೇಶದಲ್ಲಿ ಇದ್ದಂತ ಪದಾರ್ಥದಲ್ಲಿ ಅಧಿಕ ದೇಶದಲ್ಲಿ ಇದ್ದಂತ ಪದಾರ್ಥಗಳದ ಅವಿನಾಭಾವ ಸಂಬಂಧ ಇರೋದು. ಹೊಗೆಯಲ್ಲಿ ಬೆಂಕಿ ಅವಿನಾಭಾವ ಸಂಬಂಧ ಅಂತ ನಾವು ಹೇಳ್ಕೊಂಡು ಬಂದೆವು. ಅದರಂತೆ ಒಂದೇ ಪದಾರ್ಥದಲ್ಲಿ ಎರಡು ಸಮಾನ ದೇಶದಲ್ಲಿ, ಸಮಾನ ಅಂದ್ರೆ ಪೃಥ್ವಿಯಲ್ಲೇ ಪೃಥ್ವಿತ್ವ ಜಾತಿನೂ ಅದ, ಆ ಪೃಥ್ವಿಯಲ್ಲಿರುವ ಗಂಧ ಗುಣನೂ ಅದ. ಎರಡು ಒಂದೇ ದೇಶದಲ್ಲಿ ಅದಾವಿಲ್ಲ, ಒಂದೇ ದೇಶದಲ್ಲಿ ಅವುಗಳದನ್ನು ಕೂಡ ಅದಾಯ್ತು. ಮೊದಲು ಅವ್ರು ಹೇಳುದು, ಅವ್ರೇನ್ ಹೇಳಿದ್ರು, ಯಾವ ರೀತಿ ಕಡಿಮೆ ದೇಶದಲ್ಲಿ ಇದ್ದಂಥದ್ರಲ್ಲಿ ಅಧಿಕ ದೇಶದಲ್ಲಿ ಇದ್ದಂಥದ್ರದ್ದು ಅವಿನಾಭಾವ ಸಂಬಂಧ, ಹೊಗೆಯಲ್ಲಿ ಬೆಂಕಿ ಅವಿನಾಭಾವ ಸಂಬಂಧ ಹೇಳಿದವನು. ಅದರಂತೆ ಸಮಾನ ದೇಶದಲ್ಲಿ ಇದ್ದಂಥದ್ರಗಳದು ಪರಸ್ಪರ ವ್ಯಾಪ್ತಿ, ಪರಸ್ಪರ ವ್ಯಾಪ್ತಿ. ಪೃಥ್ವಿತ್ವದ ವ್ಯಾಪ್ತಿ ಗಂಧದಲ್ಲಿ, ಗಂಧದ ವ್ಯಾಪ್ತಿ ಪೃಥ್ವಿತ್ವದಲ್ಲಿ, ಸ್ನೇಹದ ವ್ಯಾಪ್ತಿ ಜಲತ್ವದಲ್ಲಿ, ಜಲತ್ವ ವ್ಯಾಪ್ತಿ ಸ್ನೇಹದಲ್ಲಿ ಅಂತ ಹಿಂಗ ಅವ್ರು ಹೇಳಿದ್ರು. ಅದ್ರ ಮೇಲೆ ಯದ್ಯಪಿ ಕಾರ್ಯ ಏನ್ ಹೇಳ್ದ, ನಿಮ್ಮ ನ್ಯಾಯ ಮತದಲ್ಲಿನೇ, ನಿಮ್ಮ ಮತದಲ್ಲಿನೇ, ಬ್ಯಾರೆ ಮತದಲ್ಲ, ನಿಮ್ಮ ಮತದಲ್ಲಿನೇ ಮೊದಲ ದ್ರವ್ಯ ನಿರ್ಗುಣ ದ್ರವ್ಯ ಹುಡ್ತದ ಮೊದಲು, ನಂತರ ಎರಡನೇ ಕ್ಷಣದಲ್ಲಿ ಗುಣ ಹುಡ್ತದ. ಪೃಥ್ವಿತ್ವ ಜಾತಿ ಹುಟ್ಟು ಕಾಲದಾಗೆ ಇರ್ತೈತೆ ಅದು ಪೃಥ್ವಿತ್ವ. ಮತ್ತ ಆ ಪೃಥ್ವಿತ್ವ ಜಾತಿ ಅಧಿಕ ದೇಶದಲ್ಲಿ, ಗುಣ ಕಡಿಮೆ ದೇಶದಲ್ಲಿ ಐತು, ಹೌದಿಲ್ಲ? ಮತ್ ಸಮಾನ ದೇಶದಲ್ಲಿ ಎಲ್ಲಿ ಅವ? ಒಂದು ವೇಳೆ ಪೃಥ್ವಿತ್ವದು ವ್ಯಾಪ್ಯ ಗಂಧ ಅಂತ ಹೇಳಿ ಬರ್ತದ. ಪೃಥ್ವಿತ್ವದು ವ್ಯಾಪ್ಯ ಗಂಧ, ಜಲತ್ವದು ವ್ಯಾಪ್ಯ ಸ್ನೇಹ ಹಿಂಗ್ ಹೇಳಕ್ ಬರ್ತದ. ಎರಡು ಸಮಾನ ದೇಶದಲ್ಲಿ ಇದ್ದಂತಹವುಗಳದು
ಅವಿನಾಭಾವ ಸಂಬಂಧ ವ್ಯಾಪ್ತಿ ಹೇಳಿಕೆ ಬರಲ್ಲ ಅಂತ ಎದ್ದೇಬೇಕಾರೆ ತಿಳಿತೇನ್ರಿ ಈಗ ತಿಳಿತೇನಿಲ್ಲ ತಿಳಿಲ್ಲ ಮತ್ತೊಮ್ಮೆ ಹೇಳ್ತೇನೆ ತಿಳಿದಿಲ್ಲ ಮುಂದೆ ಈಗ ನೋಡ್ರಿ ಈಗ ತಥಾಪಿ ಮತ್ತ ಈಗ ಅವರೇ ಸಮಾಧಾನ ಹೇಳ್ತಾರ ನ್ಯಾಯಿಕರೇ ಸಮಾಧಾನ ಹೇಳ್ತಾರ ಮತ್ತೀಗ ಅದಕ್ಕ ಇದ್ರಾಗ ಉಷ್ಟ್ರ ಲಕುಟಿ ನ್ಯಾಯ ಅಂತ ಹೇಳ್ತಾರ ಅದಕ್ಕ ನ್ಯಾಯಿಕರೇ ಸಮಾಧಾನ ಹೇಳ್ತಾರ ಈಗ ಅದಕ್ಕ ಉಷ್ಟ್ರ ಲಕುಟ ನ್ಯಾಯ ಅಂತ ನ್ಯಾಯ ಉಷ್ಟ್ರ ಅಂದ್ರೆ ಒಂಟಿ ಉಷ್ಟ್ರ ಅಂದ್ರೆ ಒಂಟಿ ಉಷ್ಟ್ರ ಲಕುಟ ನ್ಯಾಯ ಖಟಿಗಿ ಲಕುಟ ನ್ಯಾಯ ಲಕುಟ ಅಂದ್ರೆ ನ್ಯಾಯ ಲಾಕೂಡ್ ನ್ಯಾಯ ಮತ್ತೆ ಸಂಬಂಧ ಅಂದ್ರ ಒಂಟಿ ಮೇಲೆ ಖಟಿಗೆಗಳು ಹೊರಿ ಹೊತ್ಕೊಂಡು ಮನುಷ್ಯ ಹೊಂಟಿದ ಕಟ್ಟಿಗೆ ತಗೊಂಡು ಆ ಆನಿ ಹೊಡ್ಲಿಕ್ಕೆ ಕಟ್ಟಿಗೆ ಬೇಕಲ್ಲ ಒಂದು ಹೊಡ್ಲಿಕ್ಕೆ ಅಲ್ಲಿದೆ ಕಟ್ಟಿಗೆ ತಗೊಂಡು ಅದಕ್ಕೆ ಹೊಡಬೇಕು ಅವರೇ ಹೇಳಕತ್ತಾರ ಈಗ ಮತ್ತ ಐತ್ರಿ ಈಗ ನೋಡ್ರಿ ತಥಾಪಿ ನೋಡ್ರಿ ಈಗ ಸ್ವಲ್ಪ ಲಕ್ಷ ಕೊಡ್ರಿ ಗಂಧತ್ವ ಅಲ್ಲ ಗಂಧವತ್ವ ಅಂದ್ರ ಅಧಿಕರಣ ಪೃಥ್ವಿತ್ವ ಜಾತಿ ಪೃಥ್ವಿತ್ವ ಏನೈತಲ್ರಿ ಜಾತಿ ಜಲತ್ವ ಇದು ಜಾತಿ ಪೃಥ್ವಿತ್ವ ಇದು ಜಾತಿ ನೆನಪಿಟ್ಕೋಬೇಕು ಪೃಥ್ವಿತ್ವ ಇದು ಜಾತಿ ನಿಮ್ಗೆ ಹಿಂದೆ ಹೇಳೋರು ಜಲತ್ವ ಜಲದಲ್ಲಿ ಇದು ಜಾತಿ ಆದ್ರೂ ಸ್ನೇಹವತ್ವ ಗಂಧವತ್ವ ತ್ವಾತಿಲ್ಲ ಗಂಧತ್ವಾತಿಲ್ಲ ಸ್ನೇಹವತ್ವ ಗಂಧವತ್ವ ಇದಕ್ಕ ಅಧಿಕರಣ ಅಂತಾರ ಅಧಿಕರಣ ನ್ಯಾಯಿಕರ ಮತದಲ್ಲಿ ಗಂಧವತ್ವ ಅಂದ್ರೆ ಅಧಿಕರಣ ಪೃಥ್ವಿತ್ವ ಪರಸ್ಪರ ವ್ಯಾಪ್ತಿ ವಾಲೆ ಹೈ ಗಂಧವತ್ವ ಮತ್ತು ಪೃಥ್ವಿತ್ವ ಎರಡೂ ಪರಸ್ಪರ ವ್ಯಾಪ್ತಿ ಉಳ್ಳುದು ಅದಾವ ಸಮಾಧಾನ ಹೇಳಕತ್ತಾರೆ ಅವ ಇಲ್ಲ ಅಂತ ಹೇಳಿದ ಇವ್ರಿಗ ಸಮಾಧಾನ ಎರಡ್ರದ್ದು ವ್ಯಾಪ್ತಿ ಉಳ್ಳುದು ಅದಾವವು ಯಾತೆ ದೋನು ಪರಸ್ಪರ ವ್ಯಾಪ್ಯ ಆದ್ರಿಂದ ಎರಡೂ ಪರಸ್ಪರ ವ್ಯಾಪ್ಯ ಅದಾವ ತೈಸೆ ಸ್ನೇಹವತ್ವ ಅಧಿಕರಣ ಅವ್ರ ಜಲತ್ವ ದೋನು ಪರಸ್ಪರ ವ್ಯಾಪ್ಯ ಹೈ ಎರಡೂ ಪರಸ್ಪರ ವ್ಯಾಪ್ತಿ ವಾಲೆಗೂ ವ್ಯಾಪ್ಯ ಕೈ ವ್ಯಾಪ್ತಿ ಉಳ್ಳದಕ್ಕೆ ವ್ಯಾಪ್ಯ ಅನ್ರಿ ವ್ಯಾಪ್ಯ ಕಾಯತೆ ನೋಡಿ ಗಂಧಕಿ ಅಧಿಕರಣ ತಾಕು ಗಂಧವತ್ವ ಕೈ ಗಂಧವತ್ವ ಎದಕತ್ತೀರಿ ಗಂಧಕಿ ಅಧಿಕರಣ ಅಂದ್ರ ಅದು ಗಂಧ ಪೃಥ್ವಿಯಲ್ಲಿ ಗಂಧ ಅದನೇ ಯೋಗ್ಯ ಗಂಧ ಗುಣ ಪೃಥ್ವಿಯಲ್ಲಿನೇ ಅದ ಗಂಧ ಪೃಥ್ವಿ ಬಿಟ್ಟು ಗಂಧ ಗುಣ ಇಲ್ಲವೇ ಇಲ್ಲ ಅದರ ಪೃಥ್ವಿಯಲ್ಲಿ ಗಂಧ ಗುಣ ಅದು ಅಧಿಕರಣ ರೂಪದಿಂದ ಅದ ಮೊದಲೇ ಗಂಧ ಗುಣ ಈಗ ಹುಡ್ಕೋತ ಅಂದ್ರೂ ಕೂಡ ಆ ಪೃಥ್ವಿಯಲ್ಲಿ ಸ್ವಾಭಾವಿಕ ಗಂಧ ಗುಣ ಅದಾನೆ ಅದಕ್ಕೆ ನಾವು ಗಂಧವತ್ವ ಅದಕ್ಕೆ ಅವ್ರು ಈಗ ಸಂಬಂಧ ಗಂಧವತ್ವ ಅಂದ್ರ ಅದು ಯೋಗ್ಯ ಅಧಿಕರಣ ಗಂಧದಲ್ಲಿ ಅದರ ಅಧಿಕರಣ ಇರುವುದೇ ಇಲ್ಲ तीसरी का तैसे गंधवत्व पृथ्वीत्व परस्पर व्याप्ति वाले याते दोनों परस्पर व्यापक तैसे स्नेहवत्व जलत्व दोनों परस्पर व्यापक काय ते गंध की अधिकरण ताकू गंधवत्व कहे है स्नेह की अधिकरण ताकू स्नेहवत्व कहे है वत्व ಗೊತ್ತಾಯ್ತಲ್ಲ ಈಗ जिसमें जो पदार्थ कदाचित होवे तिसमें ता पदार्थ की अधिकरणता सदा रहे है जिसमें पृथ्वी में जो पदार्थ गंध रूप पदार्थ कदाचित होवे द्वितीय क्षणದಲ್ಲಿ ಇರುವುದು तिसमें पृथ्वी में ता पदार्थ की गंध रूप पदार्थ की अधिकरणता सदा रहे ಅದರಲ್ಲಿ ಅಧಿಕರಣತ ಅಂದ್ರೆ ಯೋಗ್ಯ ಯಾವಾಗಲೂ ಪೃಥ್ವಿಯಲ್ಲಿ ಗಂಧಗುಣ ಇರ್ತೈತಿನೇ ಪೃಥ್ವಿ ಬಿಟ್ಟು ಮತ್ತೆ ಗಂಧಗುಣ ಬ್ಯಾರೆ ಕಡೆ ಇರುವುದು ಅದರಾಗೆ ಇರ್ತೈತಿ
ಅಂದ್ರೆ ಹೌದು, ಅಧಿಕ ಅವ್ರು ಹೇಳುವ ರೀತಿ ಏನು, ಗಂಧದಲ್ಲಿ ಗಂಧವತ್ವ. ಹಾ, ಈಗ ಅದಕ್ಕೆ ಉಷ್ಟರೆಲ್ಲ ಕೊಟ್ಟಿನಿ. ನೈಯಾಯಿಕರು ಹೇಳ್ತಾರೆ ಗಂಧತ್ವ ಅಂತಲ್ಲ, ಗಂಧವತ್ವ ಅಂದ್ರೇನೆ ಅಧಿಕರಣ. ಆ ಪೃಥ್ವಿಯಲ್ಲಿ ಗಂಧವತ್ವ ಇದು ಇರ್ತೈತಿನಿ ಅವ್ರದ್ದು. ಹಾ, ಮೊದಲೇ ಅದ ಗಂಧ. ಹಾ, ಸ್ನೇಹಕ್ಕೆ ಅಧಿಕ. ಸ್ನೇಹವತ್ವ. ಅದಕ್ಕೆ ಜಿಸ್ಮೆ ಪೃಥ್ವಿಯಲ್ಲಿ ಯಾವ ಪದಾರ್ಥ ಕದಾಚಿತ್ ಇರುವುದೋ ಅದರಲ್ಲಿ ಆ ಪದಾರ್ಥ ಅಧಿಕರಣತ ಯಾವಾಗಲೂ ಇರುತ್ತದೆ. ಹಾ, ಅದಕ್ಕೆ ಅವರು ಹೆಂಗ, ನಾವು ವೇದಾಂತಿಗಳು ಹಿಂಗ ಇದು ಶಂಕರಾಚಾರ್ಯ ಪ್ರಮಾಣ. ವೇದಾಂತಿಗಳು ಇದು ನೀವು ಹೇಳಕತ್ತೀರಿ ಏನು ಅಂತ ಕೇಳಿದಾಗ, ಇಲ್ಲ ಶಂಕರಾಚಾರ್ಯ ಹೇಳ್ಯಾರ, ಆದಿ ಜಗದ್ಗುರು ಶಂಕರಾಚಾರ್ಯ ಪ್ರಮಾಣದ ಅಂತ ನಾವ್ ಹೆಂಗ ಹೇಳ್ತೇವಲ್ಲ, ಹಂಗ ಅವರು ನೈಯಾಯಿಕರು ಏನಂತಾರ, ಯ ವ್ಯಾಪ್ತಿ ನಿರೂಪಣಮೆ ಇದು ಏನು, ಇದು ಸ್ನೇಹವತ್ವ ಗಂಧವತ್ವ ಆ ಪೃಥ್ವಿಯಲ್ಲಿ ಅಧಿಕರಣ ರೂಪದಿಂದ ಯಾವಾಗಲೂ ಇರ್ತೈತಿನಿ ಅಂತ ಹಿಂಗ ಆ ನ್ಯಾಯಿಕರದ ಪೂರ್ವ ಯಾರು ಜಗದೀಶ ಭಟ್ಟಾಚಾರ್ಯರು ವ್ಯಾಪ್ತಿ ನಿರೂಪಣ ಗ್ರಂಥದಲ್ಲಿ ಹಿಂಗ ಬರ್ಕೊಂಡು ಬಂದಾರ. ಆಯ್ತು, ಅದಕ್ಕೆ ಪ್ರಮಾಣ ಕೊಟ್ಟ ಮೇಲೆ ನೀವೇನ್ ಮಾತಾಡೋದು ಅನ್ನೋ, ಅವ್ರದೇ ಪ್ರಮಾಣ ಕೊಟ್ಟರು ಅವರು. ಜಗದೀಶ್ ಭಟ್ಟಾಚಾರ್ಯರು ವ್ಯಾಪ್ತಿ ನಿರೂಪಣ ಗ್ರಂಥದಲ್ಲಿ ಹಿಂಗ್ ಬರ್ಕೊಂಡು ಬಂದಾರ. ಹಾ, ಬರ್ಕೊಂಡು ಬಂದಾರ. ಆಯ್ತು ಬಿಡ್ರಿ, ಮತ್ತೆ ನೀವೇನ್ ಶಂಕರಾಚಾರ್ಯ ಹೇಳ್ಯಾರ ಅಂದ್ಮೇಲೆ ಅದಿದು ಮಾಡ ಬರಲ್ಲ, ತಿಳಿಸಿಲ್ಲ. ಹಾ, ಹಾ, ನೋಡ್ರಿ ಈಗ ಸ್ವಲ್ಪ ನೋಡಿ, ಈಗ ಇನ್ನೊಂದು ಸ್ವಲ್ಪ ಇದು ಅಂದ್ರ ಇದು ಮುಗಿತಂದ್ರೆ ನಿಮ್ಗೆ ಅದು ಗುರ್ತಾಗ್ತದ. ಆ ಏನು ಜಗದೀಶ ಭಟ್ಟಾಚಾರ್ಯರ ನಿರೂಪಣೆ ಮಾಡಿರಲ್ಲ ಗ್ರಂಥದಲ್ಲಿ, ಅದ ನಿಮ್ಮೊಂದು ಪ್ರಸಂಗ ಹೇಳ್ತೇವೆ. ನಿಮ್ ಪ್ರಸಂಗ ಅಲ್ಲಿದು ಪ್ರಸಂಗ ತಾಯೇ ಪ್ರಸಂಗ ಹೈ, ತಾಯೇ ಪ್ರಸಂಗ. अव्याप्य वृत्ति पदार्थ की अधिकरणता व्याप्य वृत्ति होवे है. अव्याप्य वृत्ति पदार्थದು अधिकरणता व्याप्य वृत्ति होवे है. अव्याप्य वृत्ति ಅದಕ್ಕಂತಾರೆ ಭೀಮಶಂಕರ. व्याप्ति एक देश में होवे न होवे, एक देश में होवे एक देश में न होवे, ताकू अव्याप्य वृत्ति कहे है. ಒಂದು ದೇಶದಲ್ಲಿ ಇರುವುದು ಒಂದು ದೇಶದಲ್ಲಿ ಇರಲಾರ್ದಕ್ಕ ಅವ್ಯಾಪ್ಯ ವೃತ್ತಿ ಅಂದಿ. ಸಂಯೋಗ ಅವ್ಯಾಪ್ಯ ವೃತ್ತಿ ಹೋವೆ ಹೈ. ಸಂಯೋಗ ಏನದಲ್ಲ, ಸಂಯೋಗ ಇಲ್ಲಿ ಈಗ ಇದೇನದಲ್ಲ, ಪಕ್ಷಿ ಬಂದು ಇಲ್ಲಿ ಕೂತು ಸಂಪೂರ್ಣ ದೇಶದಲ್ಲಿ ಕೂತದೇನು ಸಂಯೋಗ ಏಕ ದೇಶ ಮೇ ಹೋವೆ. ಹಾ, ಹಂಗ ಮುಂದ 164 ಪೇಜ್ ಮೇಲೆ ಅವ್ರದೇ ಮತ್ ನ್ಯಾಯಿಕರದೇ ಖಂಡನ ಮಾಡ್ಯಾರು. ಹಾ, 164 ಪೇಜ್ ಮೇಲೆ ಪರಮಾಣುಗಳು ನಿರ್ವಹ ಅಂತೀರಿ, ಮತ್ ಸಂಯೋಗ ವ್ಯಾಪ್ಯ ವೃತ್ತಿ ಅಂತೂ ಹೇಳ್ತೀರಿ, ಹೆಂಗ್ ಸಂಭವಿಸ್ತೈತಿ ಅಂತ ಹಿಂಗ. ಹಾ, अव्याप्य वृत्ति पदार्थ की अधिकरणता व्याप्य वृत्ति होवे है. ಅಂದ್ರೆ ಅವ್ಯಾಪ್ಯ ವೃತ್ತಿ ಅಂದ್ರೆ ಕಡಿಮೆ ದೇಶದಲ್ಲಿರುವ ಗಂಧ ರೂಪ, ಇದರ ಅಧಿಕರಣತಾ ವ್ಯಾಪ್ಯ ವೃತ್ತಿ ಅಂದ್ರೆ ಪೃಥ್ವಿ ಇರುತ್ತದೆ. ಪರಂತು ಅಧಿಕರಣತಾ ಕದಿ भी ಅವ್ಯಾಪ್ಯ ವೃತ್ತಿ नहीं होवे. ಅಧಿಕರಣತಾ ಏನದಲ್ಲ, ಆ ಅಧಿಕರಣತಾ ಮಾತ್ರ ಅವ್ಯಾಪ್ಯ ವೃತ್ತಿ ಎಂದು ಆಗುವುದೇ ಇಲ್ಲ. स्व अव्याप्य वृत्ति दो प्रकार की है. सो अव्याप्य वृत्ति दो प्रकार की होवे है. ಹೆಂಗ ವಿಚಾರ ಸಾಗರ ಪೈಲಾ ತರಂಗದಲ್ಲಿ 46 ಟಿಪ್ಪಣಿ ಏನೈತ್ರಿ, व्यवधान वाले को व्यवीत कहे, व्यवधान वाले को व्यवीत कहे. देश व्यवधान, हाँ ಅಲ್ಲ, टिप्पणी 46 टिप्पणी व्यवधान वाले को व्यवीत कहे.
ದೇಶಕೃತ ವ್ಯವಧಾನ್, ಕಾಲಕೃತ ವ್ಯವಧಾನ್. ಹೇಳ್ತಿಲ್ಲ, ಇಲ್ಲಿ ಸಿದ್ಧಾರೂಢ ಗುಡಿ ವ್ಯವಹಿತ, ವ್ಯವಧಾನ ವಾಲೆಕು ವ್ಯವಹಿತ. ಆ ಯಾನ್ ಗುಡಿ ಅದ ಸಿದ್ಧಾರೂಢ ಗುಡಿ ಇಲ್ಲಿ ತನಕ ಇದಕ್ಕೆ ವ್ಯವಧಾನ ಅನ್ರಿ. ಇಷ್ಟೇನ ಅಂತರ ಅದಲ್ಲ ಸಿದ್ಧಾರೂಢ ಗುಡಿ ಮಂದಿರ ಇಲ್ಲಿದಕ್ಕೆ ಇದಕ್ಕೆ ವ್ಯವಧಾನ ಅನ್ರಿ. ವ್ಯವಧಾನ ಉಳ್ಳದಕ್ಕೆ ವ್ಯವಹಿತ. ಅದು ಟಿಪ್ಪಣಿ ಓದಿದ್ರೆ ನಿಮ್ಗೆ ಗೊತ್ತಲ್ಲ ಯಾನ್ ವ್ಯವಧಾನ ಯಾವುದು ವ್ಯವಹಿತ. ವ್ಯವಧಾನ ವಾಲೆಕು ವ್ಯವಹಿತ, ವ್ಯವಧಾನ ಉಳ್ಳದಕ್ಕಂತಾರೆ. ವ್ಯವಧಾನ ಯಾವುದು ಅದಕ್ಕೆ ಇದು ದೇಶಕೃತ. ಇಷ್ಟು ದೇಶ ಇಟ್ಟಿದ್ದ ಅಂತರ ಐತಲ್ಲ, ಅಂತರ ಇಷ್ಟು ದೇಶ. ಕಾಲಕೃತ ಹಿಂದ ಈಗ ಕಳೆದು ಏನ್ ಹೋಗೈತಿ, ಹಿಂದ ಏನೇನ್ ತೀರ್ಕೊಂಡ್ರ ಗಾಂಧಿಗಳು ಅವ್ರು ತೀರ್ಕೊಂಡು ಹೋಗ್ಯಾರ ನೋಡ್ರಿ, ಅವ್ರದ್ದು ಕಾಲಕೃತ ಹಿಂದಿಂದು ಅಂತರ. ಹಂಗೆ ಇಲ್ಲಿ ಆದ್ರೂ ಅವ್ಯಾಪ್ಯ ವೃತ್ತಿ ದೋ ಪ್ರಕಾರ ಕಾ ಹೋವೆ ಹೇ. ದೇಶಕೃತ ಅವ್ಯಾಪ್ಯ ವೃತ್ತಿ, ಕಾಲಕೃತ ಅವ್ಯಾಪ್ಯ ವೃತ್ತಿ ಹೋವೆ ಹೇ. ತಿಳಿಸಿಲ್ಲ, ಯಾವುದು ವ್ಯಾಪಕ ಇರುವುದಿಲ್ಲ ಅದಕ್ಕೆ ಅವ್ಯಾಪ್ಯ ವೃತ್ತಿ ಅನ್ರಿ. ಯಾವುದು ವ್ಯಾಪಕ ಇರುವುದಿಲ್ಲ ಅದಕ್ಕೆ ಅವ್ಯಾಪ್ಯ ವೃತ್ತಿ ಅನ್ರಿ. ಏಕ್ ದೇಶ ಮೇ ಹೋವೆ ಏಕ್ ದೇಶ ಮೇ ನಹೀ ಹೋವೆ ಕಾಕು ಅವ್ಯಾಪ್ಯ ವೃತ್ತಿಗೆ ಲಕ್ಷಣ ಅದ. ಯಾವುದು ವ್ಯಾಪಕ ಇರುವುದಿಲ್ಲ ಅದಕ್ಕೆ ಅವ್ಯಾಪ್ಯ ವೃತ್ತಿ ಅನ್ರಿ. ನಿಮ್ ಟೋಟಲ್ದಾಗ ತಿಳ್ಕೊಬೇಕಾದ್ರೆ ಯಾವುದು ವ್ಯಾಪಕ ಇರ್ತದೆ ಅದಕ್ಕೆ ವ್ಯಾಪ್ಯ ವೃತ್ತಿ ಅನ್ರಿ. ಲಕ್ಷಣ ಅಲ್ಲಿವು ನಿಮ್ಗೆ ತಿಳ್ಕೊಳಕ್ ಹೇಳ್ತೀನಿ. ಯಾವುದು ವ್ಯಾಪಕ ಇರುವುದಿಲ್ಲ ಅದಕ್ಕೆ ಅವ್ಯಾಪ್ಯ ವೃತ್ತಿ ಅನ್ರಿ. ಯಾವ್ದು ವ್ಯಾಪಕ ಇರ್ತದೆ ಅದಕ್ಕೆ ವ್ಯಾಪ್ಯ ವೃತ್ತಿ ಅನ್ರಿ. ಇದು ತಿಳ್ಕೊಳ್ಕ ಅವು ಲಕ್ಷಣ ಅದಾವ. जो पदार्थ एक देश में होवे एक देश में न होवे सो देशकृत अव्याप्य वृत्ति कहिए है. जो माया पदार्थ ब्रह्म के एक देश में होवे एक देश में न होवे सो माया देशकृत अव्याप्य वृत्ति है. माया यान ब्रह्मನ ಏಕ ದೇಶದಲ್ಲಿ ಶರೀರ ವಿಷಿ ತಿಲ್ಕಿ ನ್ಯಾಯಿ ಅಂತ ಹೇಳಿಲ್ಲ, ಅದಕ್ಕೆ ಅದು ದೇಶಕೃತ अव्याप्य वृत्ति कहिए है. जैसे पदार्थ के एक देश में संयोग होवे, ಪದಾರ್ಥದ ಒಂದು ದೇಶದಲ್ಲಿ ಸಂಯೋಗ ಆಗ್ತದ. ಹೇಳಿದ್ರೆ ಪಕ್ಷಿ ಬಂದು ಗಿಡ ಒಂದ್ ತಂಗಿ ಮೇಲೆ ಸಂಪೂರ್ಣ ಗಿಡದು ಇದ್ರ ಮೇಲೆ ಕುಂದ್ಕೊ ಆದ್ರೆ ಅದನ್ನು ಇಲ್ಲ, ಇದು ಅಧಿಕರಣ ಯೋಗ್ಯದಿದು. पण ಸಂಯೋಗ ಏಕ ದೇಶ ಮೇ ಹೋವೆ, ಸಂಯೋಗ ಒಂದೇ ದೇಶದಲ್ಲಿ ಆಗುತ್ತದೆ. पदार्थ के एक देश में संयोग हुए सो देशकृत अव्याप्य वृत्ति है. परंतु संयोग की अधिकरणता सारे पदार्थ में होवे. संयोग का अधिकरणता गिड़ा अधिकरणता सारे पदार्थ में ಎಲ್ಲದರಲ್ಲಿ ಇರ್ತೈತೆ होवे. सो एक देश में नहीं, सो एक देश में नहीं याते अव्याप्य वृत्ति संयोग की. ಅವ್ಯಾಪ್ಯ ವೃತ್ತಿ ಸಂಯೋಗಿ ಅಂದ್ರೆ ಕಡಿಮೆ ದೇಶದಲ್ಲಿ ಏನು ಇದ್ದೈತಲ್ಲ ಪಕ್ಷಿ ಸಂಯೋಗ, ಅದು ಅವ್ಯಾಪ್ಯ ವೃತ್ತಿ ಸಂಯೋಗದ ಅಧಿಕರಣತಾ ವ್ಯಾಪ್ಯ ವೃತ್ತಿ ಹೈ. ವ್ಯಾಪ್ಯ ವೃತ್ತಿ ಅಂದ್ರೆ ಅಧಿಕ ದೇಶದಲ್ಲಿ. ಚೇತನ ನಿಮಗೆ ಅವ್ರದ್ದು ಸಮಾಧಾನ. ಪರಂತು ಸಂಯೋಗಕ್ಕೆ ಅಧಿಕರಣತಾ ಆ ಸಂಯೋಗಕ್ಕ ಅಧಿಕರಣತಾ ಅಂದ್ರ ಇದೇನು ಟೊಂಗೆ ಅಥವಾ ಗಿಡ ಎಲ್ಲದರಲ್ಲಿ ಐತೇನಿಲ್ಲ. ಸಂಯೋಗ ಏಕ ದೇಶ ಮೇ ಹೋವೆ, ಅದ್ರ ಅಧಿಕರಣತಾ ಮಾತ್ರ ಎಲ್ಲ ಕಡೆ ಐತಿ. ಅದಕ್ಕೆ ಸಂಯೋಗಿ ಅಧಿಕರಣತಾ पदार्थ के एक देश में संयोग सो देशकृत अव्याप्य वृत्ति. देशकृत अव्याप्य वृत्ति परंतु संयोग की अधिकरणता सारे पदार्थ में होवे. ಸಂಯೋಗದ ಅಧಿಕರಣತಾ ಏನದಲ್ಲ ಅದು ಎಲ್ಲದರಲ್ಲಿ ಅಧಿಕರಣತಾ ಇರುತ್ತದೆ, ಅಂದ್ರೆ ಅಧಿಕ ದೇಶದಲ್ಲಿ ಇರುತ್ತದೆ. ಪರಂತು ಆ ಅಧಿಕರಣತಾ ಅವ್ಯಾಪ್ಯ ವೃತ್ತಿ ಅಲ್ಲ, ಅಧಿಕರಣತಾ ಮಾತ್ರ ಅವ್ಯಾಪ್ಯ ವೃತ್ತಿ. ಈ ಸಿದ್ಧಾಂತ ಹೈ, ಇದು ಅವ್ರದು ಸಿದ್ಧಾಂತ, ನ್ಯಾಯ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ನಮ್ಮ ಸಿದ್ಧಾಂತ ಅಲ್ಲ, ನ್ಯಾಯ ಸಿದ್ಧಾಂತ ಹೈ. और जो पदार्थ किसी काल में होवे किसी काल में नहीं होवे सो काली का अव्याप्य वृत्ति कई है. किसी काल में होवे जो पदार्थ गंध रूप गुण काल में हो पृथ्वी में, किसी काल में होवे किसी काल में नहीं. प्रथम क्षणದಲ್ಲಿ ಅಲ್ಲಿ ಐತಿ, ದ್ವಿತೀಯ ಕ್ಷಣದಲ್ಲಿ ಇಲ್ಲ.
काल में सो कालिका अव्याप्य वृत्ति ಕೈಯೇ ಅದಕ್ಕೆ ಕಾಲಿಕಾ ಅವ್ಯಾಪ್ಯ ವೃತ್ತಿನೂ ಅಂತಾರ. ಒಂದು ಕಾಲದಾಗದ ಒಂದು ಕಾಲದಾಗಿಲ್ಲ. ಕಾಲಿಕಾ ಸಂಬಂಧ ಅಂದ್ರೆ ಗಂಧ ಗುಣ ಏನೈತಲ್ಲ, ಪೃಥ್ವಿ ಬಿಟ್ಟು ಗಂಧ ಗುಣ ಬೇರೆ ಕಡೆ ಇರುವುದೇ ಇಲ್ಲ. ಪೃಥ್ವಿಯಲ್ಲಿ ಗಂಧ ಗುಣ, ಪೃಥ್ವಿ ಗಂಧ ಗುಣ, ಪೃಥ್ವಿ ಗಂಧತ್ವ, ಗಂಧ ಗುಣ ಏನೈತೆ ರೀ ಪೃಥ್ವಿ ಬಿಟ್ಟು ಬೇರೆ ಎಲ್ಲಿ ಇಲ್ಲದು. ಆದ್ರೂ ಜಲದಲ್ಲಿ ಮಾತ್ರ ಗಂಧ ಗುಣದು ಕಾಲಿಕಾ ವೃತ್ತಿ ಕೆಳಗೆ ಬರ್ತವೆ. ಕಾಲಿಕಾ ಸಂಬಂಧದಿಂದ ಜಲದಲ್ಲಿ ಹೇಳಕ್ ಬರ್ತಾವ. ಕೆಳಗ ಅಂದ್ರೆ ಹ್ಯಾಂಗ ಕಾಲಿಕಾ ಸಂಬಂಧ ನೀರಂದ್ರೆ ಏನು, ಈ ಗಟಾರ ನೀರ್ ಬಿಟ್ಟಿರ್ತಾರಲ್ರಿ, ಅಲ್ಲಿ ನಾವು ನೀರ್ ಗಾಣ ಇಲ್ಲ, ನೀರ್ ಸ್ವಚ್ಛನೇ ಅದ, पण ಅದೇನು ಬರೋಣ. ಅದಕ್ಕೆ ಕಾಲಿಕಾ ಸಂಬಂಧ. ಕಾಲಿಕ ಅವ್ಯಾಪ್ಯ ವೃತ್ತಿ ಕೈ ಪೂರ್ವ ಕೈ ರೀತಿ ಶೈ. ಹಿಂದೆ ನಾವು ನಿಮ್ಗೆ ಹೇಳಿದೇವಲ್ಲ ಈಗ ಗಂಧಗುಣದು ಪೃಥ್ವಿತ್ವ ಜಾತಿ, ಹಿಂದೆ ಏನು ನೀವು ಸಮಾಧಾನ ಹೇಳಿದೇವ ಅದು 36 ಹಿಂದಿನ ಪೇಜ್ ಮೇಲೆ. ಈ पूर्व कई रीति से गंधादिक गुण कालिक अव्याप्य वृत्ति है. गंधादि गुण कालिक अव्याप्य वृत्ति तिनकी अंदर स्नेह की गंध की अधिकरणता द्रव्य की उत्पत्ति क्षण में भी रहे है. हाँ, ಆ ಯಾವ ಗಂಧದು ಗಂಧ ಗುಣ ನಂತರ ಹುಟ್ಟೈತಿ ಮತ್ತು ಅದ್ರದ್ದು ಅವಿನಾಭಾವ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದಾಗ ಗಂಧವತ್ವ ಸ್ನೇಹವತ್ವ ಇವು ಅಧಿಕರಣತ ಯಾವಾಗಲೂ ಅದರಲ್ಲಿ ಇರ್ತಾವ. ಇದು ಜಗದೀಶ ಭಟ್ಟಾಚಾರ್ಯರು ಯಾವ ಗ್ರಂಥದಲ್ಲಿ ಹಿಂಗೆ ಹೇಳ್ಕೊಂಡ್ ಬಂದ ಅದರದು ಅವರು ಅವ್ಯಾಪ್ಯ ವೃತ್ತಿ. ಅವ್ಯಾಪ್ಯ ವೃತ್ತಿ ಇದು. ಮತ್ತೆ ಪುನಃ ಒಂದು ದೇಶಕೃತ ಅವ್ಯಾಪೃತಿ, ಕಾಲಕೃತ. ಇದು ದೇಶಕೃತ ವೃತ್ತಿಯಿಂದ ಅವರು ನಾವು ನಿಮ್ಗೇನು ಕಾಲಿಕ ಹೇಳಿದ್ರು ಪೂರ್ವ ಕೈ ರೀತಿ ಸೇ ಹಿಂದೆ ಹೇಳುವ ರೀತಿಯಿಂದ ಗಂಧ ಗುಣದು ಪೃಥ್ವಿತ್ವದಲ್ಲಿ ಎರಡದು ಗಂಧ ಗುಣ ಇದು ಗಂಧವತ್ವ ಅಧಿಕರಣದಾಗ ಇರುತ್ತೈತೀನಿ ಅಂತ ಏನು ಹಿಂದಿನ ಪೇಜ್ ಮೇಲೆ ಏನು ಹೇಳಿದಿಲ್ಲ ಅದರದು ಗಂಧಾಧಿಕ ಗುಣ ಕಾಲಿಕ ಅವ್ಯಾಪ್ಯ ವೃತ್ತಿ ಹೈ. तिनकी अंदर गंध की स्नेह की अधिकरणता द्रव्य की उत्पत्ति क्षण में भी रहे है. ಅವುಗಳ ಅಧಿಕರಣತ ದ್ರವ್ಯ ಉತ್ಪತ್ತಿ ಕ್ಷಣದಲ್ಲಿ ಆದರೂ ಕೂಡ ಇರುತ್ತದೆ. ಅವರ ಸಮಾಧಾನ ಗಂಧ ಗುಣ ಆ ದ್ರವ್ಯದ ಉತ್ಪತ್ತಿ ಕ್ಷಣದಲ್ಲಿ ಆದರೂ ಕೂಡ ಇರುತ್ತದೆ. ಯಾತೆ ಗಂಧವತ್ವ ಮುಂದೆ ಏನದ ನಿಮ್ಮಲ್ಲಿ ರಸ ತೆಗೆದು ಸ್ನೇಹ ಮಾಡಬೇಕು. ಸ್ನೇಹ ರಸದ ಬದಲಿನೇ ಸ್ನೇಹ ಬರಿಬೇಕು. ನಿಮ್ದು ದುರಸ್ತು ಮಾಡೇ ಬರದಾರ ಹೌದಿಲ್ಲ? ಇಲ್ಲ ಇವ್ರದ್ದು ಸ್ನೇಹ ಅದಿಲ್ಲ. ನೀವು ಮೊದಲು ದುರಸ್ತು ಮಾಡಿಲ್ಲ ಅದು. ರಸ ಅಟ್ಟೆ ತೆಗೆದು ವತ್ವ ಪೃಥ್ವಿತ್ವ ಜಲತ್ವಕ್ಕೆ ನೋಡಿ ಸ್ನೇಹ ವತ್ವ ಗಂಧ ವತ್ವ ಪೃಥ್ವಿತ್ವ ಜಲತ್ವ ಜಾತಿ ಸಮದೇಶ ಸಮಕಾಲ ವೃತ್ತಿ ಹೈ. ಸಮದೇಶದಲ್ಲಿ ಸಮಕಾಲದಲ್ಲಿ ಅವ ಸಮದೇಶದಲ್ಲಿ ಸಮಕಾಲದಲ್ಲಿ ಇರುವುದಿಲ್ಲ ಅಂತ ಶಂಕ ಮಾಡಿದ. ಇವರು ಹಿಂದೆ ಇದು ಗಂಧವತ್ವ ಅಧಿಕರಣ ಯೋಗ್ಯ ಆ ಪೃಥ್ವಿತ್ವದಲ್ಲಿ ಮೊದಲೇ ಐತಿ. ಸ್ನೇಹವತ್ವ ಅದು ಜಲದಲ್ಲಿ ಮೊದಲೇ ಐತಿ. ಅದಕ್ಕೆ ಎರಡು ಸಮಾನ ದೇಶದಲ್ಲಿ ಅವ ಹಿಂಗ್ ಜಗದೀಶ್ ಭಟ್ಟಾಚಾರ್ಯ ಹೇಳ್ಕೊಂಡು ಬಂದಾರ. ಅವ್ಯಾಪ್ಯ ವೃತ್ತಿ ಅಧಿಕರಣತ ಯಾವಾಗಲೂ ಇರುತ್ತದೆ. ಪೃಥ್ವಿತ್ವ ಜಲತ್ವಕ್ಕೆ ಸಮದೇಶ ಸಮಕಾಲ ವೃತ್ತಿ ಹೈ. ಏ ನ್ಯಾಯ ರೀತಿ ಸೇ ಸಮಾಧಾನ ಹೈ ನೋಡಿ. ಮತ್ತೆ ಅವರೇ ಹೇಳಿದ್ರು ಕೊನೆಗೆ ಇದು ನ್ಯಾಯಿಕ ರೀತಿಯಿಂದ ಸಮಾಧಾನ, ಅವರೇ ಸಮಾಧಾನ. परंतु वेदांत मत में तो निर्गुण द्रव्य उपजे नहीं. निर्गुण ಅಂದ್ರೆ ಒಂದೇ ಬ್ರಹ್ಮ ಒಂದೇ ನಿರ್ಗುಣ. वेदांत मत में तो निर्गुण द्रव्य उपजे नहीं. प्रथम ही सगुण उत्पत्ति होवे है. प्रथम ही सगुण होवे अंदर
ಸಗುಣ ಉತ್ಪತ್ತಿ ಹೋವೆ ಹೈ ಹಾ ಸಗುಣ ಹೋವೆ ಹೈ ಸಗುಣ ಉತ್ಪತ್ತಿ ಹೋವೆ ಹೈ ಉತ್ಪತ್ತಿ ಬರೀ ಅಂದ್ರೆ ನಿಮ್ಗೆ ತಿಳಿದು ಉತ್ಪತ್ತಿ ಹೋವೆ ಹಾ ಯಾತೆ ನೋಡ್ರಿ ಮತ್ತ ಅಲ್ಲಿ ರಸಜಾಗನ ಸ್ನೇಹ ಮಾಡ್ಬೇಕಾ ಹಾ ಇಲ್ಲಿನೂ ರಸಜಾಗನ ಸ್ನೇಹ ಮಾಡ್ಬೇಕು ನೋಡಿ ಯಾತೆ ಗಂಧ ಸ್ನೇಹ ಏನ್ರಿ ಶಾಸ್ತ್ರಿಗಳು ಇಲ್ಲಿನೂ ರಸಜಾಗನ ಸ್ನೇಹ ಮಾಡ್ಬೇಕು ಯಾತೆ ಗಂಧ स्नेह भी पृथ्वीत्व जलत्व व्याप्य है पृथ्वीत्व जलत्व व्याप्य है ಗಂಧ ತೆಗೆದಿಲ್ಲ ಗಂಧದ ಮುಂದ ರಸ ಅದ ನೋಡ್ರಿ ಗಂಧದ ಮುಂದ ರಸ ಅದ ರಸ ತೆಗೆದು ಸ್ನೇಹ ಬರಿಬೇಕು ಮ್ಯಾಲೆ ಹೆಂಗ್ ಬರ್ದಿರಿ ಹಂಗೆ ತೆಳಗ್ ಬರೋದು ಮತ್ತೊಂದೇನಿಲ್ಲ ಹಾ ಅಷ್ಟೇ ಸ್ನೇಹದ ಬಗ್ಗೆ ನಡೆದ ರಸದ ಬಗ್ಗೆ ಇಲ್ಲ ಹಾ गंध स्नेह की भी पृथ्वीत्व जलत्व व्याप्य है